ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಇವತ್ತು ಒಂದು ಡಿಸೈನರ್ ಬ್ಲೌಸ್ನ ಕಟ್ ಮಾಡ್ತಾ ಇದ್ದೀನಿ. ನಾರ್ಮಲ್ ಬ್ಲೌಸಿಂದ ಡಿಸೈನರ್ ಬ್ಲೌಸ್ನ ಹೇಗೆ ಕಟ್ಟಿಂಗ್ ಮಾಡೋದು ಅಂತ ಹೇಳ್ತೀನಿ. ಫಸ್ಟಿಗೆ ಸ್ಲೀವ್ ಕಟ್ಟಿಂಗ್ ಮಾಡ್ಕೊಂಬಿಡೋಣ. ಒಬ್ಬೊಬ್ಬರು ಬ್ಯಾಕು ಫ್ರಂಟ್ ಕಟ್ಟಿಂಗ್ ಮಾಡಿದ್ಮೇಲೆ ಸ್ಲೀವ್ ಕಟ್ಟಿಂಗ್ ಮಾಡ್ತಾರೆ. ನಾನು ಸ್ಲೀವ್ ಕಟ್ಟಿಂಗ್ ಮಾಡಿಕೊಂಡು ಬ್ಯಾಕು ಫ್ರಂಟ್ನ ಕಟ್ಟಿಂಗ್ ಮಾಡ್ತೀನಿ. ನೋಡಿ, ಈ ರೀತಿಗೆ 4 ಫೋಲ್ಡಿಂಗ್ನ ಮಾಡ್ಕೊಂಡಿದ್ದೀನಿ. 4 ಫೋಲ್ಡಿಂಗ್ ಮಾಡ್ಕೊಂಡಾದ್ಮೇಲೆ ಸ್ಲೀವಲ್ಲಿ ಎಲ್ಲರೂ ಸೇಮ್ ಕಟ್ಟಿಂಗ್ ಮಾಡ್ತಾರೆ. ಏನಾದರೂ ಬಾಡಿ ಮೆಜರ್ಮೆಂಟ್ ತೊಗೊಂಡಾಗ ಮಾತ್ರ ಸ್ವಲ್ಪ ಚೇಂಜಸ್ ಮಾಡಿಕೊಂಡು ಕಟ್ಟಿಂಗ್ ಮಾಡ್ಬೋದು. ಇಲ್ಲಾಂದರೆ ನಾರ್ಮಲಾಗಿ ಒಂದೇ ರೀತಿಯಾಗಿ ಕಟ್ಟಿಂಗ್ ಇರುತ್ತೆ. ಇಲ್ಲಿ 4 ಫೋಲ್ಡಿಂಗು ಸಮವಾಗಿರಬೇಕು. ನೋಡಿ, ಈ ರೀತಿಯಾಗಿರುತ್ತೆ. ಫ್ರೆಂಡ್ಸ್, ಎಲ್ಲರಿಗೂ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು. ಈ ವರ್ಷ ಇದು ಮೊದಲನೇ ವಿಡಿಯೋನ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಮತ್ತು ಇಲ್ಲಿ ನೋಡಿ, ಇದು ಆಫ್ ಸ್ಲೀವ್ನ ಕೊಟ್ಟಿದ್ದಾರೆ. ಆಫ್ ಸ್ಲೀವ್ ಕೊಟ್ಟಿರೋದ್ರಿಂದ ಸ್ಲೀವ್ ಎಷ್ಟು ಲೆಂತ್ ಬೇಕಂತ ಹೇಳ್ಬಿಟ್ಟು ನಾನು ಇಲ್ಲಿ ಬರ್ಕೊಂಡಿದ್ದೀನಿ. ಮತ್ತು ಶೋಲ್ಡ್ರ್ ಮೆಜರ್ಮೆಂಟ್ ತೊಗೊಂಡಿದ್ದೀನಿ. ಇವ್ರಿಗೆ 9.5 ಬೇಕಾಗಿದೆ ಉದ್ದ. ಸ್ಲೀವ್ ಉದ್ದ 9.5 ಬೇಕಾಗಿದೆ. 9.5 ಪ್ಲಸ್ ಅರ್ಧ ಇಂಚು, 10 ಇಂಚಿಗೆ ನಾನು ಈ ರೀತಿಯಾಗಿ ಒಂದು ಮಾರ್ಕ್ನ ಮಾಡ್ಕೊಳ್ತೀನಿ. ನೋಡಿ, ಇದನ್ನು ಸ್ವಲ್ಪ ಈ ರೀತಿಯಾಗಿ ಬಿಟ್ಟು ಇಲ್ಲಿ ಎಕ್ಸ್ಟ್ರಾ ಬಿಟ್ಕೊಂಡಿದ್ದೀನಿ. ಸ್ವಲ್ಪ ಸಾಲ್ಟೇಜ್ ಆಗುವಾಗ ಇದು ರೀತಿಯಾಗಿ ಕಟ್ಟಿಂಗ್ ಮಾಡಿಕೊಂಡ್ರೆ ಒಂದು ಸೈಡು ಪೀಸ್ನ ಅಟ್ಯಾಚ್ ಮಾಡ್ಕೊಬೋದು. ಸ್ಲೀವ್ ಕ್ಲೋಸಿಂಗ್ ಬಂದು 10.25 ಇದೆ. ಅದರಲ್ಲಿ 5 ಕಾಲು ಬರುತ್ತೆ. 5 ಕಾಲಿಗೆ ಇಲ್ಲಿ ಒಂದು ಮಾರ್ಕ್ ಮಾಡ್ಕೊಂಡಿದ್ದೀನಿ. ನಮಗೆ ಇಲ್ಲಿ ಆರ್ಮೋಲು ಬಾಡಿ ಮೆಜರ್ಮೆಂಟಲ್ಲಿ ಏನು ತೊಗೊಂಡಿಲ್ಲ, ಯಾಕಂದರೆ ಇಲ್ಲಿ ಮೆಜರ್ಮೆಂಟ್ ಇದೆಯಲ್ಲ, ಇದನ್ನೇ ಈ ರೀತಿಯಾಗಿ ಇಟ್ಕೋಬೇಕು. ಇಲ್ಲಿ ಫಸ್ಟಿಗೆ ನಾನು ಕೆಳಗಡೆ ಡೌನ್ ಮಾಡ್ಕೊಳ್ತಾ ಇದ್ದೀನಿ. ಡೌನ್ ಮಾಡಿಕೊಂಡು ಈ ರೀತಿಯಾಗಿ ನೀಟಾಗಿ ಸ್ಲೀವ್ದನ್ನು ಇಟ್ಕೊಂಡು ಇಲ್ಲಿ ಒಂದು ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ. ಇಲ್ಲಾಂದರೆ ಇಲ್ಲಿ ಒಂದು ಪಾಯಿಂಟ್ ಹಾಕ್ಕೊಂಡು ಇಲ್ಲಿಂದ 3ವರೆಗೆ ಒಂದು ಲೈನ ಹಾಕ್ಕೋಬೇಕು. 3ವರೆಗೆ ಒಂದು ಲೈನ್ನ ಹಾಕ್ಕೊಂಡಾದ್ಮೇಲೆ ನೋಡಿ, ಈ ರೀತಿಯಾಗಿ ಒಂದು ಸ್ಟ್ರೇಟ್ ಲೈನ್ ಹಾಕ್ಕೋಬೇಕು. ಇಲ್ಲಿ ಮಾರ್ಕ್ ಮಾಡ್ಕೊಂಡ್ವಲ್ಲ, ಈ ಮಾರ್ಕ್ ಮಾಡ್ಕೊಳ್ಳುವಾಗ ನೋಡ್ರಿ, ಇಲ್ಲಿ ಕರೆಕ್ಟಾಗಿ ಎಡ್ಜ್ ಪಾಯಿಂಟಿಗೆ ಬಂದಿದೆ. ಹಾಗಾಗಿ ಸ್ವಲ್ಪ ಮುಂದೆ ತೊಗೊಳ್ತಾ ಇದ್ದೀನಿ, ಯಾಕಂದರೆ ಕರೆಕ್ಟಾಗಿ ಗೊತ್ತಾಗಲ್ಲ ಅಂತ. ಈ ಪಾಯಿಂಟನ್ನು ಸ್ವಲ್ಪ ಹಿಂದೆ ತೊಗೋತಾ ಇದ್ದೀನಿ. ಇಲ್ಲೇನು ಮುಂದೆ ತೊಗೊಂಡಿದ್ದೀನಲ್ಲ, ಅದೇ ಪಾಯಿಂಟನ್ನು ಒಂದು ಸ್ವಲ್ಪ ಹಿಂದೆ ತೊಗೊಂಡಿದ್ದೀನಿ. ಇಲ್ಲಿ ಎಷ್ಟು ತೊಗೊಂಡೆ ಅದನ್ನು ಅಷ್ಟು ಈ ಕಡೆ ತೊಗೊಂಡಿದ್ದೀನಿ. ಓಕೆನಾ? ಏನಕ್ಕಂದರೆ ಪಾಯಿಂಟ್ ಗೊತ್ತಾಗಲ್ಲ ಅಂತೇಳಿ. ಈ ರೀತಿಯಾಗಿ ಒಂದು ಲೈನು ಇಲ್ಲಿ ನೋಡಿ, ಈ ರೀತಿಯಾಗಿ ಇದು ಸ್ಟಿಚಿಂಗಿಗೆ ಆಯಿತಾ. ಈಗ ಇದನ್ನು ಯಾವ ರೀತಿ ಕಟ್ ಮಾಡ್ಕೊಳ್ತೀನಿ ಅಂದರೆ, ನಾನು ಇಲ್ಲಿ 2 ಇಂಚಿಗೆ ಈ ರೀತಿಯಾಗಿ ಒಂದು ಮಾರ್ಕ್ ಮಾಡಿಕೊಂಡು ಈ ರೀತಿಯಾಗಿ ಶೇಪ್ನ ಇಳಿಸ್ಕೊಳ್ತೀನಿ. ಇದು ಕರೆಕ್ಟಾಗಿ ನನಗೆ ಬಂದಿರುತ್ತೆ ನೋಡಿ. ಸ್ಲೀವ್ ಕಟಿಂಗ್ ಪ್ರಾಕ್ಟೀಸ್ ಇರೋರು ಮಾತ್ರ ಇಲ್ಲಿ ಬರುವಾಗ ನಾನು ಒಂದು ನೀಡಲ್ ಸ್ವಲ್ಪ ಒಳಗಡೆ ತೊಗೊಳ್ತೀನಿ ಅಷ್ಟೇ. ಇದು ಎಲ್ಬೋ ಸ್ಲೀವ್ ಆಗಿರೋದ್ರಿಂದ ಇಲ್ಲಿಂದ ನಾನು ಸ್ವಲ್ಪ 1/4 ಇಂಚ್ ಅಂದರೆ ಒಂದು ಇಷ್ಟು ಮಾತ್ರ ಮೇಲೆ ತೊಗೊಳ್ತಿದ್ದೀನಿ. ಇವಾಗ ಎಕ್ಸ್ಟ್ರಾ ಪೀಸ್ ಏನಿದೆ ಅದನ್ನು ಕಟ್ಟಿಂಗ್ ಮಾಡ್ತಾಯಿದ್ದೀನಿ. ಇಲ್ಲಿ ಕೂಡ ಲ್ಯಾಚ್ ಹಾಕ್ಕೋಬೇಕು. ಇಲ್ಲಿ ಪಾಯಿಂಟಲ್ಲೂ ಕೂಡ ಆವಾಗಲೇ ನಾನು ಏನಕ್ಕೆ ಹೇಳಿದೆ ಅಂದರೆ, ನಮ್ಮದು ಎಡ್ಜ್ ಪಾಯಿಂಟಿಗೆ ಬಂದಿತ್ತಲ್ಲ, ಅದಕ್ಕೋಸ್ಕರ ಸ್ವಲ್ಪ ಮುಂದೆ ಬಿಟ್ಕೊಂಡ್ರೆ ಈ ಪಾಯಿಂಟನ್ನು ಕಾಣಿಸೋದಕ್ಕೋಸ್ಕರ ಒಂದು ಪಾಯಿಂಟ್ ಈ ರೀತಿಯಾಗಿ ತೊಗೊಂಡೆ. ಆಮೇಲೆ ನಾವು ಪೀಸ್ನ ಈ ಥರ ಅಟ್ಯಾಚ್ ಮಾಡ್ಕೋಬೇಕಾಗುತ್ತೆ. ಇವಾಗ ಇದು ಸ್ಲೀವ್ ರೆಡಿ ಆಯಿತು. ಈಗ ಮೇಯ್ನು ಬ್ಯಾಕು. ಇದರಲ್ಲಿ ನಾನು ಫ್ರಂಟು ಕಟ್ಟಿಂಗ್ ಏನು ತೋರಿಸಲ್ಲ, ಬರೀ ಬ್ಯಾಕ್ ಅಷ್ಟೇ ಕಟ್ಟಿಂಗ್ ಮಾಡೋದು ತೋರಿಸ್ತೀನಿ. ಯಾಕಂದರೆ ಇದರಲ್ಲಿ ಡಿಫ್ರೆನ್ಸ್ ಇದೆ, ಅದಕ್ಕೋಸ್ಕರ. ಮಾಮೂಲಿಯಾಗಿ ಬೇರೆ ಬೇರೆ ರೀತಿಯಾಗಿ ಕಟ್ಟಿಂಗ್ ಮಾಡ್ತಾನೆ ಇರ್ತೀವಲ್ಲ, ಆವಾಗ ಬೇರೆ ಬೇರೆ ಥರ ಸ್ಟೆಪ್ಗಳು ಇವಾಗ ಚೇಂಜ್ ಆಗ್ತಾ ಹೋಗುತ್ತೆ. ಇವಾಗ ನಾರ್ಮಲ್ ಡೀಪ್ ನೆಕ್ ಆದರೆ ಬೇರೆ ಸ್ಟೈಲಲ್ಲಿ ಕಟ್ಟಿಂಗ್ ಮಾಡಬೇಕಾಗುತ್ತೆ. ಸ್ವಲ್ಪ ಚೇಂಜಸ್ ಬೇಕಂದರೆ ಸ್ವಲ್ಪ ಚೇಂಜಸ್. ಇಲ್ಲಿ ನನಗೆ ಡಿಸೈನ್ ಕೊಟ್ಟಿದ್ದಾರೆ, ಈ ಥರ ಡಿಸೈನ್ ಮಾಡಿ ಅಂತ. ಈ ಡಿಸೈನ್ನ ಹೇಗೆ ಕಟ್ಟಿಂಗ್ ಮಾಡೋದು ಅಂತ ನಾನು ನಿಮಗೆ ತೋರಿಸ್ತೀನಿ. ಫಸ್ಟಿಗೆ ವೇಸ್ಟ್ ಮಾರ್ಕ್ನ ಮಾಡ್ಕೋಬೇಕು. ನಾನು ಇದರಲ್ಲಿ ಯಾವುದೇ ರೀತಿ, ಇದು ಕಟೋರಿ ಬ್ಲೌಸ್ ಕಟ್ಟಿಂಗು, ಅದೇ ರೀತಿಯಾಗಿ ಫ್ರಂಟ್ ಕಟೋರಿನೇ ಇರುತ್ತೆ ನೋಡಿ. ಇದೇ ಬ್ಲೌಸ್ದು ಕಟೋರಿ ಕಟ್ಟಿಂಗು ನಾನು ಹಾಕಿದ್ದೀನಿ. ಹಾಗಾಗಿ ಇದ್ರದ್ದು ಕಟೋರಿ ಬ್ಲೌಸ್ ಕಟ್ಟಿಂಗ್ ಏನು ನಾನು ವಿಡಿಯೋ ಅಪ್ಲೋಡ್ ಮಾಡ್ತಾಯಿಲ್ಲ, ಯಾಕಂದರೆ ಇದೇ ಬ್ಲೌಸ್ದು ಕಟೋರಿ ಮೆಜರ್ಮೆಂಟ್ ಹಾಕಿದ್ದೀನಿ. ಇವಾಗ ಈ ಮೆಜರ್ಮೆಂಟ್ನ ನಾನು ಈ ರೀತಿಯಾಗಿ ತೊಗೊಳ್ಳಲ್ಲ. ಈ ರೀತಿ ತೊಗೊಂಡ್ರೆ ಇದು ಪ್ರಾಬ್ಲಮ್ ಬರುತ್ತೆ. ಯಾಕಂದರೆ ಇದು ಕ್ಲೋಸ್ ನೆಕ್ಕು, ಇಲ್ಲಿ ಬಟನ್ ಬರುತ್ತೆ. ಇದು ಹೀಗೆ ಬಂದು
ಇಲ್ಲಿ ಒಂದು ಬಟನ್ ಬರುತ್ತೆ, ಹೀಗೆ ಒಂದು ಶೇಪ್ನ ಕೊಟ್ಟಿದ್ದಾರೆ. ಓಕೆ, ಹಂಗಾಗಿ ಇಲ್ಲಿ ನಾನು ಚೆಸ್ಟ್ ಮೆಜರ್ಮೆಂಟ್ ಮಾತ್ರ ತೊಗೊಳ್ತೀನಿ, ಶೋಲ್ಡರ್ ಮೆಜರ್ಮೆಂಟ್ ತೊಗೊಂಡಿದ್ದೀನಿ. ನೋಡಿ, ಈ ಉಕ್ಸ್ ಪಟ್ಟಿ ಅಥವಾ ನೀವು ಕಾಜಾ ಪಟ್ಟಿ ಎರಡು ಕಡೆಯಿಂದನಾದರೂ ತೊಗೋಬೋದು, ಆದರೆ ಕಾಜಾ ಪಟ್ಟಿನ ಬಿಟ್ಟು ತೊಗೋಬೇಕಾಗುತ್ತೆ. ಉಕ್ಸ್ ಪಟ್ಟಿ ಆದರೆ ನಿಮಗೆ ಈ ಎಂಡ್ ಪಾಯಿಂಟಿಂದ ತೊಗೊಳಕ್ಕೆ ಈಸಿ ಆಗುತ್ತೆ. ಈಗ ನನಗೆ ಇದು 9.75 ಬರ್ತಾ ಇದೆ. ಚೆಸ್ಟ್ ಮೆಜರ್ಮೆಂಟ್ ಬಂದು 9.75, ಇಲ್ಲಿ ಬರೆದ್ಬಿಡ್ತೀನಿ 9.75. ಈಗ ಲೆಂತ್ ಡೀಪ್ ಇದೇ ಇರುತ್ತೆ, ಡೀಪ್ ಏನು ಚೇಂಜ್ ಆಗಲ್ಲ, ಹಾಗಾಗಿ ಡೀಪ್ ಮಾರ್ಕ್ ಕೂಡ ನಾನು ಮಾಡ್ಕೊಳ್ತಾ ಇದ್ದೀನಿ. ಓಕೆ, ಇದಾದಮೇಲೆ ಲೆಂತನ್ನ ತೊಗೊಳ್ತೀನಿ. ಲೆಂತ್ ತೊಗೊಂಡಾದಮೇಲೆ ನಮಗೆ ಇಲ್ಲಿ ಬ್ಲೌಸ್ದು ಯಾವುದೇ ರೀತಿಯಾಗಿ ನಮಗೆ ಮೆಜರ್ಮೆಂಟು ಪ್ರತಿ ಸ್ಟೆಪ್ಸು ಬ್ಯಾಕಿಗೆ ಬೇಕಾಗಿರಲ್ಲ. ನೋಡಿ, 13.75 ಇದೆ. 13.75ಗೆ ಅರ್ಧ ಇಂಚ್ ಸೇರಿಸ್ಕೊಂಡ್ರೆ 14.25 ಆಗುತ್ತೆ. 14.25 ಇಲ್ಲಿನೂ ಅದೇ ಸೇಮ್ ಮೆಜರ್ಮೆಂಟ್ನ ತೊಗೋಬೇಕಾಗುತ್ತೆ ನಾವು, ಯಾಕಂದರೆ ಸ್ಟ್ರೇಟಾಗಿ ಒಂದು ಲೈನ್ನ ಹಾಕ್ಕೊಳ್ಳೋದಕ್ಕೋಸ್ಕರ. ಈ ಬ್ಲೌಸಲ್ಲಿ ನೋಡಿ ಈ ರೀತಿಯಾಗಿರುತ್ತೆ. ಇಲ್ಲಿ ನಾನು ಈ ನೆಕ್ ಪಾಯಿಂಟ್ ಕೂಡ ತೋರಿಸಿದ್ದೀನಿ, 9.75 ಚೆಸ್ಟ್ ಮೆಜರ್ಮೆಂಟ್ ಬರೆದಿದ್ದೀನಿ. ಇವಾಗ ಇವ್ರದ್ದು ನೆಕ್ ಡೀಪ್ನ ನೋಡೋಣ ಎಷ್ಟಿದೆ ಅಂತ. ಒಂದು ಸರಿ ನೆಕ್ ಡೀಪು ಇದಕ್ಕೇನು ಬೇಕಾಗಲ್ಲ, ಡೀಪ್ ಏನು 10.5 ಇದೆ, ಬಟ್ ಇದಕ್ಕೇನು ನಾವು ತೊಗೊಳಂಗಿಲ್ಲ. ಇದು ಬಂದು 16.5 ಶೋಲ್ಡರ್ ಮೆಜರ್ಮೆಂಟ್ ಇದೆ, ಶೋಲ್ಡರ್ ಮೆಜರ್ಮೆಂಟು. ಇದಕ್ಕೆ ನಾನೇನು ಮಾಡ್ತಾಯಿದ್ದೀನಿ ಅಂದರೆ 7.5 ಇಂಚನ್ನ ತೊಗೊಳ್ತಾ ಇದ್ದೀನಿ. 7.5 ಇಂಚ್ ತೊಗೊಂಡ್ರೆ ನಮಗೆ ಏನಕ್ಕೆ 7.5 ಇಂಚ್ ಅಂದರೆ ಇಲ್ಲಿ ಕ್ಲೋಸ್ ಇಲ್ಲ ನಂದು. ಇಲ್ಲಿ ಒಂದು ಬಟನ್ ಬರುತ್ತಲ್ಲ, ಈ ಬಟನ್ಗೆ ನಾನು ಮತ್ತೆ ಥ್ರೆಡ್ ಹಾಕಿ ಇಲ್ಲಿ ಲಾಕ್ ಕೊಡೋದ್ರಿಂದ ನನಗೆ 7.5 ಮೆಜರ್ಮೆಂಟು ಸಾಕಾಗುತ್ತೆ. ಅಂದರೆ ಇವಾಗ 16.5ನ ಡಿವೈಡ್ ಮಾಡಿಕೊಂಡ್ರೆ 8.25 ಬರುತ್ತೆ. 8.25 7.5 ತೊಗೊಂಡಿದ್ದೀನಿ. 7.5ಲಿ ಎಷ್ಟು ಮೈನಸ್ ಆಗುತ್ತೆ? 3/4 ಇಂಚ್ ಅಷ್ಟೇ ಮೈನಸ್ ಆಗುತ್ತೆ. 3/4 ಇಂಚು ದೊಡ್ಡ ಶೋಲ್ಡ್ರ್ ಬೇಡ ಆಗಿರೋದ್ರಿಂದ ನಮಗೆ ಇಲ್ಲಿ 3/4 ಇಂಚನ್ನ ಮೈನಸ್ ಮಾಡ್ಕೋಬೇಕಾಗುತ್ತೆ. ಓಕೆನಾ? ಇಲ್ಲಿಂದ ನಾನು ಅದಕ್ಕೆ ಹೇಳಿದ್ದು, ಇವಾಗ ನಮಗಿಷ್ಟೇ ಬ್ಲೌಸಲ್ಲಿ ನಮಗೆ ಯಾವುದೇ ರೀತಿಯಾಗಿ ಚೆಸ್ಟ್ ಮೆಜರ್ಮೆಂಟು ಮತ್ತು ಲೆಂತ್ ಅಷ್ಟೇ ತೊಗೊಂಡ್ರೆ ಸಾಕು, ಮತ್ತು ವೇಸ್ಟು ಉಳಿದಿದ್ದೆಲ್ಲ ಶೋಲ್ಡ್ರ್ ಮೆಜರ್ಮೆಂಟ್ ಪ್ರಕಾರ ಕಟ್ಟಿಂಗ್ ಮಾಡಬೇಕಾಗುತ್ತೆ. ಇಲ್ಲಿ 7.5 ತೊಗೊಂಡಿದ್ದೀನಿ, ಇಲ್ಲೂ ಕೂಡ 7.5 ತೊಗೊಳ್ತೀನಿ. ಯಾಕಂದರೆ ಕೆಲವ್ರು ಶೋಲ್ಡ್ರು ಬೇರೆ ಬೇರೆ ಥರ ಇರುತ್ತೆ. ಇದೇ 9.75 ಚೆಸ್ಟ್ ಮೆಜರ್ಮೆಂಟಿಗೆ ಬೇರೆ ರೀತಿಯಾಗಿ ಬೇರೆ ಬೇರೆ ನೆಕ್ಗಳ ಮೇಲೆ ಡಿಪೆಂಡ್ ಆಗುತ್ತೆ. ಇಲ್ಲಿ ನೋಡಿ, ನಾನು ಇದನ್ನು 7 ಇಂಚ್ಗೆ ನಾನು ತೊಗೊಳ್ತಾ ಇದ್ದೀನಿ. ಸ್ಲೀವ್ ಆರ್ಮೋಲ್ಸ್ ಡೌನಿಂಗ್ನ ನಾನು 7 ಇಂಚಿಗೆ ಫಸ್ಟ್ ತೊಗೊಳ್ತೀನಿ. ಆಮೇಲೆ ಇಲ್ಲೇ ಒಂದು ಸೆಂಟ್ರ್ ಲೈನ್ನ ಹಾಕ್ಕೊಳ್ತೀನಿ. ಇಲ್ಲಿ ನನಗೆ ನೆಕ್ ಓಪನಿಂಗ್ ಇರೋದ್ರಿಂದ ನಾನು ಈ ಬ್ಲೌಸ್ಗೆ 4.25ನ ತೊಗೊಳ್ತಾ ಇದ್ದೀನಿ. ನೋಡಿ, ಇಲ್ಲಿ 4.25ಗೆ ಒಂದು ಮಾರ್ಕ್ನ ಮಾಡ್ಕೊಳ್ತಾ ಇದ್ದೀನಿ. ಇಲ್ಲಿ 4.25 ಒಂದು ಮಾರ್ಕ್ ಮಾಡಿಕೊಂಡ್ರೆ ಇಲ್ಲೂ ಒಂದು ಸ್ವಲ್ಪ ಚೇಂಜಸ್ ಇರುತ್ತೆ, ಅದನ್ನು ಕೂಡ ನಾನು ನಿಮಗೆ ತೋರಿಸ್ತೀನಿ. ನೋಡಿ, ಇಲ್ಲಿ 3.25, ಎಲ್ಲರಿಗೂ ಅಷ್ಟೇ 3.25 ಸಾಕಾಗುತ್ತೆ. ಇಲ್ಲಿ ಕೂಡ ನಾವು 3.25ಗೆ ಮಾರ್ಕ್ ಮಾಡ್ಕೋಬೇಕು. ಇಲ್ಲಿ ಕರೆಕ್ಟು ಅಂದರೆ ಸ್ಟೆಪ್ ಬೈ ಸ್ಟೆಪ್ ಹೇಳ್ತಾ ಇರೋದ್ರಿಂದ ನಾನು ಬ್ಯಾಕ್ ಪಾರ್ಟ್ ಅಂತ ಇವತ್ತು ವಿಡಿಯೋದಲ್ಲಿ ಬ್ಯಾಕ್ನ ಹಾಕ್ತಾಯಿದ್ದೀನಿ. ಓಕೆ, ಇಲ್ಲಿ 3.25 ತೊಗೊಂಡಿದ್ದೀನಿ. ಇದು ನಿಮಗೆ ಸೇಮ್ ನೋಡಿ, ಈ ರೀತಿಯಾಗಿ ಕ್ರಾಸಾಗಿ ಒಂದು ಮಾರ್ಕ್ ಹಾಕ್ಕೊಳ್ಳಿ. ಮಾರ್ಕ್ ಹಾಕ್ಕೊಂಡು ನೀವು ಈ ಥರ ಬೋಟ್ ನೆಕ್ಕನ್ನು ಮಾರ್ಕ್ ಮಾಡ್ಕೊಳ್ಳಿ. ಅಷ್ಟೇ, ಈಸಿಯಾಗಿ ನಿಮಗೆ ಈ ಮಾರ್ಕಿಂಗ್ ಅನ್ನೋದು ಬರುತ್ತೆ. ಈ ಎಂಡ್ ಪಾಯಿಂಟಿಗಿದ್ದರೂ ನನಗೆ ಓಪನಿಂಗ್ ಇರುತ್ತೆ. ಬಟ್ ಇಲ್ಲೇನು ಗೊತ್ತಾ, ನಾನು ಅರ್ಧ ಇಂಚನ್ನ ಒಳಗಡೆ ತೊಗೊಳ್ತಾ ಇದ್ದೀನಿ ಈ ನೆಕ್ಗೆ. ಇಲ್ಲೇನಾಗುತ್ತೆ ಅಂದರೆ ಕೆಲವ್ರಿಗೆ ಬ್ರಾಡ್ ಬಂದುಬಿಡುತ್ತೆ, ಅದಕ್ಕೋಸ್ಕರ ಆ ಬ್ರಾಡು ಅವ್ರಿಗೆ ಬೇಡ, ಆದರೆ ಇಲ್ಲಿ ಓಪನಿಂಗ್ ಬೇಕು. ಅದಕ್ಕೆ ಈಗ ಇಲ್ಲಿ ನಾನು ಅರ್ಧ ಇಂಚನ್ನು ಈ ರೀತಿಯಾಗಿ ಮಾರ್ಕ್ ಮಾಡ್ಕೊಂಡಿದ್ದೀನಿ. ಆಯಿತಾ? ಈಗ ನೋಡಿ, ಇಲ್ಲಿಂದ 2 ಇಂಚಿಗೆ ನಾನು ಒಂದು ಮಾರ್ಕ್ನ ಮಾಡ್ಕೊಳ್ತಿದ್ದೀನಿ. 2 ಇಂಚಿಗೆ ಒಂದು ಮಾರ್ಕ್ ಮಾಡಿಕೊಂಡು ಈ ಪಾಯಿಂಟಿಂದ ಈ ಪಾಯಿಂಟ್ಗೆ ಈ ರೀತಿಯಾಗಿ ಒಂದು ಮಾರ್ಕ್ನ ಮಾಡ್ಕೊಳ್ತಿದ್ದೀನಿ. ನೋಡಿ, ಈ ಮಾರ್ಕ್, ಈ ಪಾಯಿಂಟ್ ನೋಡಿ, ಅವ್ರು ಕೊಟ್ಟಿರೋದು ಈ ನೆಕ್ ಕೇಳಿದ್ದಾರೆ. ಇಲ್ಲಿ ಸ್ವಲ್ಪ ಬೆಂಡ್ ಮಾಡ್ಕೋತೀನಿ, ಯಾಕಂದರೆ ಅವರು ಸ್ವಲ್ಪ ಬೆಂಡ್ ಕೇಳಿದ್ದಾರೆ. ನಾನು ಕೊಟ್ಟಿರೋ ಪಿಕ್ಚರಲ್ಲಿ ಈ ಥರ ಸ್ವಲ್ಪ ಬೆಂಡ್ ಇದೆ. ಓಕೆ, ಆದರೆ ಇದಕ್ಕೆ ಥ್ರೆಡ್ ಪೈಪಿಂಗ್ ಕೊಡಬೇಕು, ಅವ್ರು ಕೇಳಿದ್ದಾರೆ ಈ ರೀತಿಯಾಗಿ. ಇಲ್ಲಿ ನಾನು ಈ ಪಾಯಿಂಟ್ಗಷ್ಟೇ ಇಲ್ಲಿ ಅರ್ಧ ಇಂಚು ಒಳಗಡೆ ತೊಗೊಂಡಿದ್ದೀನಿ. ಇದು ಈ ಬ್ಯಾಕ್ನ ಮಾರ್ಕಿಂಗ್. ಆದರೆ ಇಲ್ಲಿ ನೋಡಿ, ಇಲ್ಲಿ ಅರ್ಧ ಇಂಚು ನಾನು ಈ ರೀತಿಯಾಗಿ ತೊಗೊಂಡಿದ್ದೀನಿ. ಇಲ್ಲಿ ನಾನು 1.5 ಇಂಚಿಗೆ ಮಾರ್ಕ್ ಮಾಡ್ಕೊಂಡಿದ್ದೀನಿ.
ಈ 1.5 ಇಂಚಿಗೆ ಮಾರ್ಕ್ ಮಾಡಿಕೊಂಡು ಈ ರೀತಿಯಾಗಿ ನೋಡಿ ಜಾಯಿಂಟ್ ಮಾಡ್ತಾ ಇದ್ದೀನಿ. ಇವಾಗ ನಾನು ಫಸ್ಟು ಬರೀ ಇಲ್ಲಿಂದ ಇಲ್ಲಿಗೆ ಡಾಟ್ನ ಕೊಡ್ತಾ ಇದ್ದೀನಿ, ಡಾಟ್ ಕೊಡ್ತಾ ಇದ್ದೀನಿ. ಇಲ್ಲಿ ಸ್ಟಿಚಿಂಗಿಗೆ ಅರ್ಧ ಇಂಚು ಒಂದು ಮಾರ್ಕ್ ಮಾಡಿದ್ದೀನಿ. ಇವಾಗ ನಾವು ಏನು ಸ್ಲೀವ್ ಕಟ್ಟಿಂಗ್ ಮಾಡಿದ್ದೀವಲ್ಲ, ಈ ಸ್ಲೀವ್ ಕಟ್ಟಿಂಗ್ನ ಈ ರೀತಿಯಾಗಿ ಇಟ್ಕೊಂಡು ಕರೆಕ್ಟಾಗಿ ಬಂದಿದೆಯಾ ಅಂತ ಒಂದು ಸರಿ ಚೆಕ್ ಮಾಡ್ಬೋದು. ಅಥವಾ ನೀವು ಆರ್ಮೋಲ್ಸನ್ನು ಕೂಡ ಚೆಕ್ ಮಾಡ್ಬೋದು. ನೋಡಿ ನಾನು ಯಾವುದೇ ರೀತಿಯಾದ ಚೇಂಜಸ್ ಮಾಡ್ತಾ ಇಲ್ಲ. ನೋಡಿ ನಾನು ಈ ಸ್ಟ್ರೇಟ್ ಲೈನ್ ಹಾಕಿದ್ನಲ್ಲ, ಈ ಸ್ಟ್ರೇಟ್ ಲೈನ್ಗೆ ಬಂದು ಕೂತ್ಕೊಂಡಿದೆ. ಇಲ್ಲಿಂದ ಒಂದು ಮಾರ್ಕ್, ನೀವು ಎಷ್ಟು ಬೇಕಾದರೂ ಆ ಕಡೆ ಕ್ಲಾತ್ನ ತೊಗೋಬೋದು. ಈಗ ಇನ್ನೂ ಒಂದು ನೀವು ಗುರ್ತಿಸ್ಬೇಕಾಗಿರೋದು ಏನಂದರೆ, ಅಥವಾ ಹೊಸ್ದಾಗಿ ಕಲಿಯೋರಿಗೆ ಏನಾದರೂ ಕನ್ಫ್ಯೂಸ್ ಆದರೆ ಈ ಥರ ಸಣ್ಣ ಸಣ್ಣದು ಫಾಲೋ ಮಾಡಿದ್ರೆ ನಿಮಗೆ ಈಸಿಯಾಗಿ ಈ ಥರ ನೆಕ್ಗಳನ್ನ ಸ್ಟಿಚಿಂಗ್ ಮಾಡ್ಬೋದು. ನೋಡಿ ಇಲ್ಲಿಂದ ನಾನು ಆರ್ಮೋಲ್ಸ್ನ ಪಾಯಿಂಟ್ ಕರೆಕ್ಟಾಗಿ ಟೇಪಲ್ಲಿ ತಿರುಗಿಸ್ಕೊಳ್ತಾ ಇದ್ದೀನಿ. ಕರೆಕ್ಟಾಗಿ ತಿರುಗಿಸ್ಕೊಂಡಾಗ ನನಗೆ 8.25 1 ಗೀಟ್ ಬಂದಿದೆ. 8.25 1 ಗೀಟು. ಇದನ್ನೇ ನಾನು ಈ ರೀತಿಯಾಗಿ ತಿರುಗಿಸ್ಕೊಳ್ತಾ ಇದ್ದೀನಿ. ನೋಡಿ ಕರೆಕ್ಟಾಗಿ ತಿರುಗಿಸ್ಕೊಂಡ್ರೆ ನನಗೆ 8.25 ಬರ್ತಾಯಿದೆ. 1 ಗೀಟೇನು ಇಲ್ಲಿ ಸ್ವಲ್ಪ ಏನಾಗಿರುತ್ತೆ, ಸ್ಟಿಚಿಂಗ್ ಮಾಡುವಾಗ ಆ ಕಡೆ ಈ ಕಡೆ ಹೋದಾಗ್ಲೂ ಈ ಥರ ಇದು ನೋಡಿ, ಇದು ಸ್ವಲ್ಪ ಮುಂದೆ ಬಂದಿತ್ತು, ಹಾಗಾಗಿ ಆ ಪ್ರಾಬ್ಲಮ್ ಬಂದಿರ್ಬೋದು. ಕರೆಕ್ಟಾಗಿ ಈಗ ಇನ್ನೂ ಒಂದು ಸ್ಟೆಪ್ನ ನೋಡ್ಕೊಳ್ತೀನಿ. 1 ಗೀಟ್ ಮಾತ್ರ ನನಗೆ ಕಡಿಮೆ ಬಂತು. ಈಗ ನೋಡಿ ಪಾಯಿಂಟ್ ಇಟ್ಕೊಂಡಿದ್ದೀನಿ, ಎರಡನ್ನೂ ಈಕ್ವಲಾಗಿ ಇಟ್ಕೊಂಡಿದ್ದೀನಿ. ಈಕ್ವಲಾಗಿ ಇಟ್ಕೊಂಡು ಈ ಬ್ಯಾಕ್ ಪಾರ್ಟ್ದು ಏನಿದೆಯಲ್ಲ, ಈ ಪಾಯಿಂಟನ್ನು ನಾನು ಈ ರೀತಿಯಾಗಿ ಚೆಕ್ ಮಾಡ್ಕೊಳ್ತೀನಿ. ಆಲ್ಮೋಸ್ಟ್ ನಾನು ಟೇಪ್ಗಿಂತ ಈ ರೀತಿಯಾಗಿ ಚೆಕ್ ಮಾಡ್ಕೊಳ್ತೀನಿ. ನೋಡಿ ನಾನೇನು ಚೇಂಜಸ್ ಮಾಡಿಲ್ಲ, ಈ ರೀತಿಯಾಗಿ ಚೆಕ್ ಮಾಡ್ಕೊಳ್ಳೋದ್ರಿಂದ ಇಲ್ಲಿ ನನಗೆ ಕರೆಕ್ಟಾಗಿ ಇಲ್ಲಿ ಕ್ಲೋಸ್ ನೆಕ್ ಬಂದಾಗ ಪೂರ್ತಿ ಕ್ಲೋಸ್ ನೆಕ್ಕು ಈ ಥರ ಬಂದಿರುತ್ತೆ ನೋಡಿ. ಆ ಥರ ನೆಕ್ ಬಂದಾಗ ಇಲ್ಲಿ ನಾವು 1/4 ಇಂಚ್ ಎಕ್ಸ್ಟ್ರಾ ತೊಗೋಬೇಕಾಗುತ್ತೆ, ಇಲ್ಲಾಂದರೆ ಇಲ್ಲಿ ಟೈಟ್ ಆಗುತ್ತೆ. ಸೊ ಇಲ್ಲಿ ಓಪನ್ ಇರೋದ್ರಿಂದ ನಮಗೆ ಇಲ್ಲಿ ಏನು ಬಾಡಿ ಮೆಜರ್ಮೆಂಟ್ ಇರುತ್ತಲ್ಲ ಅದನ್ನೇ ತೊಗೊಂಡ್ರೆ ಸಾಕು. ಇಲ್ಲಿಂದ ನೀವು 1.5 ಇಂಚು ಅಥವಾ 2 ಇಂಚ್ ತೊಗೊಂಡ್ರೆ, 1.5 ಇಂಚು ತೊಗೊಂಡ್ರೆ ಸಾಕಾಗುತ್ತೆ. ಅದಕ್ಕಿಂತ ಯಾಕಂದರೆ ಸ್ಟಿಚಿಂಗ್ ಎಲ್ಲ ಮಾಡುವಾಗ 1/4 ಇಂಚು ಹೋಗಿರುತ್ತೆ, ನಮಗೆ ಎಕ್ಸಾಕ್ಟ್ 1/4 ಇಂಚು ಬಂದರೆ ಸಾಕಾಗುತ್ತೆ. ನೋಡಿ ಇಷ್ಟೇ ಈಸಿಯಾಗಿ ನಾವು ಈ ಶೋಲ್ಡ್ರ್ ಮೆಜರ್ಮೆಂಟ್ ತಗೊಂಡು ಈ ಥರ ನೆಕ್ಗಳನ್ನ ಕಟ್ಟಿಂಗ್ ಮಾಡ್ಬೋದು. ಈ ಥರ ನೆಕ್ಕಲ್ಲಿ ವೆರೈಟಿ ಇರುತ್ತೆ. ನೆಕ್ ಪಾಯಿಂಟ್ ಮೇಲೆ, ಶೇಪ್ ಮೇಲೆ ಇಲ್ಲೂ ಕೂಡ ಶೋಲ್ಡ್ರ್ ಮೆಜರ್ಮೆಂಟದು ಚೇಂಜ್ ಆಗ್ತಾ ಹೋಗುತ್ತೆ ಫ್ರೆಂಡ್ಸ್. ಪ್ರತಿ ಸ್ಟೆಪ್ಸು ಈಸಿ ಅಂತ ಅಲ್ಲ, ಪಾಯಿಂಟ್ ಟು ಪಾಯಿಂಟು ನಾವು ಚೆಕ್ ಮಾಡ್ಕೋಬೇಕಾಗುತ್ತೆ ನೋಡಿ. ಆಮೇಲೆ ಇದನ್ನು ಮಾಡಾದ್ಮೇಲೆ ನೀವು ಒಂದು ಸರಿ ಇದೇ ಕಸ್ಟಮರ್ದೇ ಮೆಜರ್ಮೆಂಟ್ ಆದರೆ ಬುಕ್ಕಲ್ಲಿ ನೋಟ್ ಮಾಡಿ ಇಟ್ಕೊಬಿಡಿ. ನೆಕ್ಸ್ಟ್ ಟೈಮ್ ಈ ಥರ ನೆಕ್ ಹೇಳಿದಾಗ ನಿಮಗೆ ಈಸಿಯಾಗಿ ಕಟ್ಟಿಂಗ್ ಮಾಡೋಕ್ಕೆ ಈ ಪಾಯಿಂಟ್ಸ್ಗಳು ಅರ್ಥ ಆಗಿಬಿಡುತ್ತೆ. ಓಕೆನಾ? ಇಲ್ಲಿ ನಾನು ಒಂದು ನ್ಯಾಚ್ನ ಕೊಡ್ತಾಯಿದ್ದೀನಿ, ಇಲ್ಲೊಂದು ನ್ಯಾಚ್ ಕೊಟ್ಟು ಇಲ್ಲಿ ಕೂಡ ಒಂದು ನ್ಯಾಚ್ನ ಕೊಡ್ತಾಯಿದ್ದೀನಿ ನೋಡಿ. ಇದನ್ನು ನಾನು ಕಟ್ಟಿಂಗ್ ಮಾಡಲ್ಲ, ಯಾಕಂತ ಹೇಳಿದ್ರೆ ಬ್ಯಾಕ್ ಪಾರ್ಟ್ ಕಟ್ಟಿಂಗ್ ಮಾಡಬೇಕು, ಮತ್ತು ಬ್ಯಾಕ್ ಅಂತೀನಿ, ಫ್ರಂಟ್ನ ಕಟ್ಟಿಂಗ್ ಮಾಡಬೇಕು. ಅದಕ್ಕೋಸ್ಕರ ಇದನ್ನ ಹಾಗೆ ಇಟ್ಕೊಳ್ತೀನಿ. ಬ್ಯಾಕ್ ಡೀಟೇಲ್ನ ನಾನು ನಿಮಗೆ ತೋರಿಸ್ತೀನಿ. ಇವಾಗ ಫ್ರಂಟಲ್ಲಿ ನಮಗೆ ಯಾವ ರೀತಿಯಾಗಿ ಬೇಕಾಗುತ್ತೆ ಅಂತ ನೋಡಿ. ಇದನ್ನು ಈ ರೀತಿಯಾಗಿ ಇಟ್ಕೊಂಡಿದ್ದೀನಿ. ಇಲ್ಲಿ ನಾನು ಸೇಮ್ ಇದು ಏನಿದೆ ಅಲ್ಲ ಇದನ್ನು ಡ್ರಾಯಿಂಗ್ ಮಾಡ್ಕೊಳ್ತೀನಿ, ತೋರಿಸ್ತೀನಿ ನಿಮಗೆ. ಏನಕ್ಕೆ ಡ್ರಾಯಿಂಗ್ ಮಾಡ್ಕೊಳ್ತೀನಿ ಅಂತ ತೋರಿಸ್ತೀನಿ. ಅದನ್ನು ಕೂಡ ಕಟೋರಿ ಬ್ಲೌಸ್ ಸ್ಟಿಚ್ ಮಾಡಬೇಕಾದ್ರೆ ಇಲ್ಲಿಂದ ನೋಡಿ ಸ್ಟ್ರೇಟಾಗಿ ಮಾರ್ಕ್ ಮಾಡ್ಕೋಬೇಕು. ಯಾವಾಗಲೂ ಸ್ಟ್ರೇಟಾಗಿ ಮಾರ್ಕ್ ಮಾಡ್ಕೋಬೇಕು. ಇಲ್ಲಿ ಕೂಡ ಸ್ಟ್ರೇಟಾಗಿ ಒಂದು ಲೈನ್ನ ಹಾಕ್ಕೊಂಡಿದ್ದೀನಿ, ಮತ್ತು ಇಲ್ಲಿ 1/4 ಇಂಚು ಎಕ್ಸ್ಟ್ರಾ ಕೂಡ ತಗೊಂಡಿದ್ದೀನಿ. ಇಲ್ಲಿ ಎಕ್ಸ್ಟ್ರಾ ಇಲ್ಲ, ಹಾಗಾಗಿ ಸ್ವಲ್ಪ ಆ ಕಡೆ ಹೋಗೋಣ. ಇದು ಎರಡು ಕರೆಕ್ಟಾಗಿಲ್ಲ, ಅದಕ್ಕೋಸ್ಕರ ನೋಡಿ ಇದು ಒಂದು ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ. ಇಲ್ಲಿ ಸ್ವಲ್ಪ ಅದಕ್ಕೆ ಹೇಳೋದು ನೋಡಿಕೊಂಡು ಕಟಿಂಗ್ ಮಾಡಬೇಕು ಅಂತ. ಇದು ನಿಮಗೆ ಕನ್ಫ್ಯೂಸ್ ಆಗೋದ್ರಿಂದ ಈಗ ಬೇರೆ ಈ ಕಡೆಯಿಂದಲೇ ತೋರಿಸ್ತೀನಿ. ಇದಕ್ಕೆ ಸ್ವಲ್ಪ ಎಕ್ಸ್ಟ್ರಾ ಪೀಸ್ನ ತೊಗೋಬೇಕಾಗುತ್ತೆ ಕಟೋರಿ ಬ್ಲೌಸ್ಗೆ, ಹಾಗಾಗಿ ನಾನು ಕಟೋರಿ ಬ್ಲೌಸ್ಗೆ ಎಕ್ಸ್ಟ್ರಾ ತೊಗೊಂಡಿದ್ದೀನಿ ನೋಡಿ. ಇದೆರಡು ಸಮ ಇಲ್ವಲ್ಲ, ಹಾಗಾಗಿ ಪ್ರಾಬ್ಲಮ್ ಆಗುತ್ತೆ, ನೋಡ್ಕೋಬೇಕು. ನಾನಿಲ್ಲಿ ಯಾವುದೇ ರೀತಿಯಾಗಿ ಎಕ್ಸ್ಟ್ರಾ ಏನು ತೊಗೊಳ್ತಾ ಇಲ್ಲ, ಪ್ರಿನ್ಸ್ ಕಟ್ಟಲ್ಲ. ಇದು ಒಂದು ಬಾಕ್ಸ್ ಮಾಡ್ಕೊಳ್ತಾ ಇದ್ದೀನಿ, ಯಾಕಂದರೆ ಇದು ಕಟೋರಿ ಕಟ್ಟಿಂಗ್ ಆಗಿರೋದ್ರಿಂದ ನೋಡಿ ಈ ರೀತಿಯಾಗಿ. ಇದು ಕಟೋರಿ ಬ್ಲೌಸು ಸ್ವಲ್ಪ ಚೇಂಜಸ್ ಇರುತ್ತೆ, ಸೊ ಹಂಗಾಗಿ ನಾನು ಇದನ್ನು
ಸ್ವಲ್ಪ ತೋರಿಸ್ತೀನಿ ನೋಡಿ. ಈ ರೀತಿಯಾಗಿ ಬರುತ್ತೆ. ಈ ಬ್ಲೌಸ್ಗೆ ಕಟೋರಿ ಬ್ಲೌಸು ಸೂಟ್ ಆಗುತ್ತಾ ಅಂತ ಒಂದ್ಸರಿ ಚೆಕ್ ಮಾಡ್ಕೊಳ್ತೀನಿ. ಇಲ್ಲ ಅಂದರೆ ನಾರ್ಮಲ್ ಬ್ಲೌಸ್ಗೆ ಫ್ರಂಟ್ನ ಕಟ್ಟಿಂಗ್ ಮಾಡ್ಕೊಳ್ತೀನಿ. ಯಾಕಂದರೆ ಇಲ್ಲಿ ನಮ್ಮದು ಶೋಲ್ಡ್ರ್ ಪಟ್ಟಿ ಜಾಸ್ತಿ ತೊಗೊಂಡಿರೋದ್ರಿಂದ ನಾನು ಇದನ್ನು ಈಗ ಕಟೋರಿ ಬ್ಲೌಸಾಗಿ ಸ್ಟಿಚ್ ಮಾಡ್ತಾಯಿಲ್ಲ. ಸೊ ನೆಕ್ಸ್ಟ್ ಟೈಮ್ ಮಾಡುವಾಗ ಇದನ್ನು ಕಟೋರಿಯಲ್ಲಿ ಹೇಗೆ ತೊಗೊಂಡೆ ಅಂತ ತೋರಿಸ್ತೀನಿ ನೋಡಿ. ಇವಾಗ ಆ್ಯಸ್ ಇಟ್ ಈಸ್ ನೀಟಾಗಿ ಇಲ್ಲಿ ಸ್ವಲ್ಪ ಚೇಂಜಸ್ ಬಂದ್ಬಿಡುತ್ತೆ. ಯಾಕಂದರೆ ನಾರ್ಮಲ್ ಕಟ್ಟಿಂಗಿಗಿಂತ ಕಟೋರಿ ಮಾಡಿದರೆ ಸ್ವಲ್ಪ ಚೇಂಜಸ್ ಬರುತ್ತೆ. ಅದಕ್ಕೋಸ್ಕರ ನಾನು ಈ ವಿಡಿಯೋದಲ್ಲಿ ಕಟೋರಿ ಕಟ್ಟಿಂಗ್ನ ಮಾಡ್ತಾಯಿಲ್ಲ, ಸ್ಕಿಪ್ ಮಾಡ್ತೀನಿ. ಅವ್ರೇನು ಕೇಳಲಿಲ್ಲ, ಸೊ ಹಂಗಾಗಿ ನಡೆಯುತ್ತೆ ನೋಡಿ. ಈ ರೀತಿಯಾಗಿ ಇಲ್ಲಿ ಒಂದು ಮೇಯ್ನ್ ಪಾಯಿಂಟ್ ಅಂದರೆ ಇದು ಒಂದು ಮಾರ್ಕ್ ಮಾಡ್ಕೋಬೇಕು. ಇಲ್ಲಿ ಎಕ್ಸ್ಟ್ರಾ ಏನು ಬೇಕಾಗಲ್ಲ, ಯಾಕಂದರೆ ನಮಗೆ ಶೋಲ್ಡ್ರನ್ನೇ ಜಾಸ್ತಿ ತೊಗೊಂಡಿರೋದ್ರಿಂದ ನಮಗೆ ಎಕ್ಸ್ಟ್ರಾ ಬೇಕಾಗಲ್ಲ. ನಾನು ಎಕ್ಸ್ಟ್ರಾ ತೊಗೊಳ್ತಾ ಇಲ್ಲ ಈ ಬ್ಲೌಸ್ಗೆ. ಕೆಲವೊಂದು ಸರಿ ಈ ರೀತಿಯಾಗಿ ಚೇಂಜಸ್ ಆಗ್ತಾ ಇರುತ್ತೆ, ನಾವು ಅದನ್ನು ನೋಡಿಕೊಂಡು ಕಟ್ಟಿಂಗ್ ಮಾಡಬೇಕಾಗತ್ತೆ ನೋಡಿ. ಇಲ್ಲಿಂದ ನಾನು ಈ ರೀತಿಯಾಗಿ ಒಂದು ಮಾರ್ಕ್ನ ಮಾಡ್ಕೊಳ್ತೀನಿ. ಈ ನೆಕ್ ಪಾಯಿಂಟ್ ಅವ್ರದ್ದು ಎಷ್ಟಿದೆ ಅಂತ ಒಂದು ಸರಿ ಚೆಕ್ ಮಾಡ್ಕೊಳ್ತೀನಿ ನೋಡಿ. ಇಲ್ಲಿಂದ ನಮಗೆ ಈ ಪಾಯಿಂಟ್ ಎಷ್ಟಿದೆ ಅಂತ ಚೆಕ್ ಮಾಡಿಕೊಂಡ್ರೆ 7.5 ಇದೆ. ನಾನಿಲ್ಲಿ 7.5ಗೆ ಒಂದು ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ. 7.5ಗೆ ಒಂದು ಮಾರ್ಕ್ ಮಾಡಿಕೊಂಡು ನಾನೇನು ಮಾಡ್ತಾಯಿದ್ದೀನಿ, ಇಲ್ಲಿ 2 ಇಂಚು ಡೌನ್ ಆಗಿ ಈ ಶೇಪ್ನ ಕೊಡ್ತಾಯಿದ್ದೀನಿ. ಓಕೆನಾ? ಇಲ್ಲಿ ಒಂದು ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ. ಇದು ಕಟೋರಿ ಬ್ಲೌಸ್ ಆಗಿರೋದ್ರಿಂದ ಈ ಬ್ಲೌಸ್ ಮೆಜರ್ಮೆಂಟ್ ಅವ್ರಿಗೆ ನಾನು ಇಲ್ಲಿಂದ 10.25 ಒಂದು ಗೀಟನ್ನು ತೊಗೊಂಡು ಇಲ್ಲಿಂದ 3.25ಗೆ ನೋಡಿ, ಈ 3.25 ಇದೆಯಲ್ಲ, ಇಲ್ಲಿಗೆ ಒಂದು ಮಾರ್ಕ್ನ ಮಾಡ್ಕೊಳ್ತಾ ಇದ್ದೀನಿ. ಇಲ್ಲಿಂದ ನಮಗೆ 4 ಇಂಚ್ ಬೇಕಾಗುತ್ತೆ. ಯಾಕಂದರೆ ಈ ನೆಕ್ಗೆ ಸ್ವಲ್ಪ ಪಟ್ಟಿ ಈ ಥರ ಆಗಿ ಕಟ್ಟಿಂಗ್ ಮಾಡ್ಕೋಬೇಕಾಗುತ್ತೆ. ಇಲ್ಲಿಂದ ನಾನು ಡಾಟ್ ಮೆಜರ್ಮೆಂಟ್ಗೆ 1.25ನ ತೊಗೊಂಡಿದ್ದೀನಿ. ಇಲ್ಲೇನಿದೆ ಗೊತ್ತಾ, ಇದನ್ನು ನಾನು ಚೇಂಜ್ ಮಾಡ್ಕೋಬೇಕಾಗುತ್ತೆ. ಇಲ್ಲಿ 2.25ಗೆ ಒಂದು ಮಾರ್ಕ್ ಮಾಡಿಕೊಂಡು ಇಲ್ಲೊಂದು ಮಾರ್ಕ್ನ ಮಾಡ್ಕೊಳ್ತೀನಿ. ಮತ್ತು ಇಲ್ಲಿಂದ ನಾನು ನೋಡಿ ಈ ಮೆಜರ್ಮೆಂಟಿಗೆ 4ಕ್ಕೆ ಒಂದು ಮಾರ್ಕ್ ಮಾಡ್ಕೊಳ್ತೀನಿ. ನೀವು ಇಲ್ಲಾಂದರೆ ಇಲ್ಲಿಂದ 3.25 ಅಥವಾ 4ಗೆ ಈ ರೀತಿಯಾಗಿ ಮಾರ್ಕ್ ಮಾಡ್ಕೋಬೋದು. ನಾನಿಲ್ಲಿ ಈ ಕಡೆ ನಾನು 4 ಮಾರ್ಕ್ ಮಾಡ್ಕೊಂಡಿದ್ದೀನಿ. ಇಲ್ಲಿ 1.25 ಬೇಕು ನನಗೆ, ಇಲ್ಲೂ ಕೂಡ 1.25 ಬೇಕು. ಯಾಕಂದರೆ ಕೆಲವು ಬ್ಲೌಸ್ಗಳನ್ನ ಒಂದು ನೋಡಿ, ಇದು ಶೋಲ್ಡ್ರ್ ಮೆಜರ್ಮೆಂಟ್ ಇಟ್ಕೊಂಡಿದ್ದೀನಿ, ಆದರೆ ಮೆಜರ್ಮೆಂಟ್ ಇದೆ, ಬಟ್ ನಾವೇ ಇದನ್ನು ಟೆಕ್ನಿಕಲಿ ಇದನ್ನು ಸ್ವಲ್ಪ ಚೇಂಜ್ ಮಾಡ್ಕೊಂಡು ಕಟ್ಟಿಂಗ್ ಮಾಡೋದ್ರಿಂದ ಈಸಿಯಾಗಿ ಈ ಥರ ನೆಕ್ಗಳನ್ನೆಲ್ಲ ಸ್ಟಿಚ್ ಮಾಡ್ಬೋದು ನೋಡಿ. ಇಲ್ಲಿ ಸ್ವಲ್ಪ ಶೇಪ್ನ ಹೀಗೆ ತೆಗೆಸ್ತೀನಿ. ಈ ಬ್ಲೌಸ್ ಮೆಜರ್ಮೆಂಟ್ ಅವ್ರಿಗೆ ಇದೇ ಮೆಜರ್ಮೆಂಟ್ ಕೊಟ್ಟರೆ ನಮಗೆ ನೀಟಾಗಿ ಕುತ್ಕೊಳ್ಳುತ್ತೆ. ಅದಕ್ಕೋಸ್ಕರ ನಾನು ಈಗ ನಾರ್ಮಲ್ ಬ್ಲೌಸಲ್ಲಿ ಕೆಲವು ಸ್ಟೈಲ್ ಹೊಲ್ದಿದ್ದೀನಲ್ಲ, ಅವಾಗ ಇವ್ರದ್ದು ಬ್ಲೌಸ್ ಮೆಜರ್ಮೆಂಟ್ ನನಗೆ ಗೊತ್ತಿದೆ. ಇಲ್ಲಿ ನೋಡಿ ಸ್ವಲ್ಪ ಚೆಸ್ಟ್ ಲೂಸ್ ಬೇಕಾಗಿದೆ ಅವ್ರಿಗೆ, ಅದಕ್ಕೋಸ್ಕರ ನಾನು ಇದನ್ನು ಈ ರೀತಿಯಾಗಿ ಕ್ರಾಸಾಗಿ ತೊಗೊಳ್ತಾ ಇದ್ದೀನಿ. ನೀವು ವಿ ನೆಕ್ ಆದರೂ ಕಟ್ಟಿಂಗ್ ಮಾಡ್ಕೋಬೋದು. ಇದನ್ನು ನಾನು ಕಟ್ಟಿಂಗ್ ಮಾಡುವಾಗ ಅಥವಾ ಸ್ಟಿಚಿಂಗ್ ಲೈನಿಂಗ್ ಅಟ್ಯಾಚ್ ಮಾಡುವಾಗ ಕಟ್ಟಿಂಗ್ ಮಾಡ್ಕೊಳ್ತೀನಿ. ಹಾಗಾಗಿ ಇದನ್ನು ಮಾರ್ಕಿಂಗ್ನ ಹಂಗೆ ಬಿಟ್ಕೊಳ್ತಾ ಇದ್ದೀನಿ ನೋಡಿ. ಈ ರೀತಿಯಾಗಿ ಲೈನಿಂಗ್ನ ಅಟ್ಯಾಚ್ ಮಾಡಿಬಿಟ್ಟು ಈ ಶೇಪ್ ಕಟ್ಟಿಂಗ್ ಮಾಡಿದ್ರೆ ನೀಟಾಗಿ ಬರುತ್ತೆ ಅಂತ ಅಷ್ಟೇ. ಮತ್ತು ಫ್ಯಾಬ್ರಿಕ್ ಹಾಕ್ಕೊಂಡು ಕಟ್ಟಿಂಗ್ ಮಾಡುವಾಗಲೂ ಕೂಡ ನೀಟಾಗಿ ಬರುತ್ತೆ ನೋಡಿ. ಈ ರೀತಿಯಾಗಿ ಇವಾಗ ಡಾಟ್ ಮಾರ್ಕ್ ನೋಡಿ ಹೀಗಿರುತ್ತಲ್ಲ, ಇಲ್ಲಿಂದ ಹೀಗೆ ಒಂದು ಮಾರ್ಕು, ಈ ಜಾಯಿಂಟಲ್ಲಿ ಈ ರೀತಿ ಒಂದು ಮಾರ್ಕು. ಇವಾಗ ನೋಡಿ ಇಲ್ಲಿಂದ ಒಂದು ಸ್ಟ್ರೇಟ್ ಲೈನ್ ಹಾಕ್ಕೊಂಡು ನಾವಿಲ್ಲಿ ಶೇಪ್ ಮಾರ್ಕ್ನ ಕೊಡಬೇಕಲ್ವಾ. ಈ ಶೇಪ್ ಮಾರ್ಕ್ ನೋಡಿ 1/2 ಇಂಚು ಇಲ್ಲಿಂದ ಸ್ವಲ್ಪ ಹೀಗೆ ಬರುತ್ತೆ ನೋಡಿದ್ರಲ್ಲ. ಇವಾಗ ನಿಮಗೆ ಅರ್ಥ ಆಯ್ತಲ್ವ. ಈ ಥರ ಬ್ಲೌಸ್ಗೆ ಮಾರ್ಕು ಇಲ್ಲಿಂದ ಹೀಗೆ ಬರುತ್ತೆ, ಸ್ವಲ್ಪ ಒಳಗಡೆ ತಗೋಬೇಕು, ಆವಾಗ ಇದು ನೀಟಾಗಿ ಫಿನಿಶಿಂಗ್ ಅನ್ನೋದು ಬರುತ್ತೆ. ನಿಮಗೆ ಎಲ್ಲಿಂದ ಬೇಕಾಗುತ್ತೆ ಅಲ್ಲಿಂದ ಈ ರೀತಿಯಾಗಿ ಸ್ವಲ್ಪ ಒಳಗಡೆಯಿಂದ ತಗೊಳ್ಳಿ. ರಿಂಕಲ್ ಏನು ಬರಲ್ಲ, ಪರ್ಫೆಕ್ಟಾಗಿ ಬ್ಲೌಸ್ ಅನ್ನೋದು ಕಟ್ಟಿಂಗ್ ಮಾಡ್ಕೋಬೋದು. ಓಕೆನಾ? ಇವಾಗ ಇಲ್ಲಿಂದ ನೋಡಿ ಈ ಕ್ರಾಸ್ಗೆ ಹೀಗೆ ಇಟ್ಕೋಬೇಕು.
ಈ ಬ್ಲೌಸಲ್ಲಿ ಸ್ವಲ್ಪ ಚೇಂಜಸ್ ಬರುತ್ತೆ ಡಾಟ್. ಓಕೆನಾ? ಇಲ್ಲಿಂದ ನಾನು ಈ ಮೆಜರ್ಮೆಂಟ್ಗೆ ಇಲ್ಲಿಂದ ತೊಗೊಳ್ತೀನಿ ಈ ರೀತಿಯಾಗಿ. ಓಕೆ, ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ, ಸ್ವಲ್ಪ ಏನಾದರೂ ಡೌಟ್ಸ್ ಇದೆ ಅಂತ ಹೇಳಿದ್ರೆ ಕೇಳಿ, ನಾನು ಇದ್ರ ಬಗ್ಗೆ ಹೇಳ್ತೀನಿ. ಯಾಕಂದರೆ ಈ ಬ್ಲೌಸ್ ಮೆಜರ್ಮೆಂಟಿಗೆ ನಾನು ಈ ರೀತಿಯಾಗಿ ಸ್ಟಿಚ್ ಮಾಡಿದ್ದೀನಿ, ಅವ್ರಿಗೆ ಪರ್ಫೆಕ್ಟಾಗಿ ಕುತ್ಕೊಂಡಿರೋದ್ರಿಂದ ನಾನು ಮತ್ತೆ ಇದು ಈ ನಾರ್ಮಲ್ ಬ್ಲೌಸ್ ಇಟ್ಕೊಂಡು ಈ ನೆಕ್ನ ಹೇಗೆ ಕಟಿಂಗ್ ಮಾಡ್ಬೋದು ಅಂತ ತೋರಿಸಿದ್ದೀನಿ ಫ್ರೆಂಡ್ಸ್. ಥ್ಯಾಂಕ್ ಯು ಫ್ರೆಂಡ್ಸ್. ಮತ್ತು ಪೂರ್ತಿ ವಿಡಿಯೋ ನೋಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಥ್ಯಾಂಕ್ ಯು.